यदा हि धर्मस्य ग्लानिर्भवति भारत विनाशाय च दुष्कृताम् धर्म संस्थापनार्थाय संभवामि युगे युगे। ದೇವಕಿ, ಇಲ್ಲಿ ನೋಡು, ಎಂಥ ದಿವ್ಯ ತೇಜಸ್ವಿಯಾದ ಮಗನಿಗೆ ಜನ್ಮ ನೀಡಿದೀಯ ನೀನು. ಈ ಮಗು ದೈವಾಂಶನೇ. ನಾವಿವನೊಬ್ಬನ್ನು ಉಳಿಸ್ಕೊಂಡು ಈ ಕಾರಾಗೃಹದಿಂದ ಸುರಕ್ಷಿತವಾಗಿ ಹೊರಗೆ ಹೋಗಕ್ಕಾದ್ರೆ ಸಾಕು. ಕರ್ಕೊಂಡು ಹೋಗಿ ಇವನ್ನ ಎಲ್ಲಾದ್ರೂ ಸುರಕ್ಷಿತವಾಗಿ ಬಿಟ್ಟು ಬನ್ನಿ. ಆದ್ರೆ ನಾನು ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಿ ದೇವಕಿ? ತನ್ನ ಮುಕ್ತಿಯ ದಾರಿನ ತಾನೇ ತೋರಿಸಿರೋ ಇವನೇ ತನ್ನ ಲಕ್ಷ್ಯದ ಕಡೆಗೂ ಕರ್ಕೊಂಡು ಹೋಗ್ತಾನೆ. ಈ ಯಮುನೆಯಲ್ಲಂತೂ ಪ್ರವಾಹನೇ ಬರೋ ಹಾಗಿದೆ. ಮಮತಲ ತಲ್ಲಿ ಲಾಲನ ತೇಲಿ
ಕೃಷ್ಣ ಹೇಳ್ತಾನಲ್ಲ, ದೇವ್ರೆ ನಮ್ಗೆ ಸಹಾಯ ಮಾಡ್ತಾರೆ ಅಂತ. ನೋಡಿ ಹೇಗೆ ಭಯಭೀತರಾಗಿ ಓಡುತ್ತಿದ್ದಾರೆ. ಈಗಿವರಿಗೆ ತಿಳಿಯುವುದು ಆರಾಧ್ಯನು ಯಾರೆಂದು. ದೇವರಾಜ ಇಂದ್ರನೋ ಅಥವಾ ತುಚ್ಛ ಪರ್ವತವೋ? ಇಂದ್ರದೇವ, ನಿನ್ನ ಅಹಂಕಾರ ನಾಶ ಆಗ್ಲೇಬೇಕು. ಆಗ್ಲೇ ನೀನ್ ನಿಜ ನೋಡಕ್ಕಾಗದು. ಹೇ ನಾರಾಯಣ, ಇದೆಂತ ಮಾಯೆ. ನಾನೇನಾದ್ರೂ ಕನ್ಸು ಕಾಣ್ತಿದ್ದೀನ? ನಮ್ಮ ಕಂದನಿಗೆ ಇಷ್ಟೊಂದು ಬಲ? ಅಸಂಭವ, ಅಸಂಭವ. ಕೃಷ್ಣ ಅಂತೂ ನನ್ಗಿಂತ ಶಕ್ತಿವಂತ. ನೋಡಿ, ಇವನು ಇಡೀ ಪರ್ವತನೇ ಎತ್ತಿದ್ದಾನೆ. ಅಯ್ಯೋ ನೋಡಿ, ನನ್ ಗೊಲ್ಲ ಅಂತೂ ಗೋವರ್ಧನ ಪರ್ವತನೇ ಎತ್ಬಿಟ್ಟ. ಬೃಂದಾವನದ ಗೊಲ್ಲ, ಗೋಪಿಯರ ಮುದ್ದಿನ ಪೋರ, ನಂದನ ಪೋರ, ಯಶೋದೆಯ ಕುಮಾರ ಕೃಷ್ಣ ಏನಯ್ಯ. ನೀನೇಕೆ ಬಂದೆಯೋ ಈ ಮೃತ್ಯು ನಗರಿಗೆ ಸಾವನ್ನಪ್ಪಲು? ಕಂಸ, ನೀನ್ ಏನ್ ಹೇಳ್ತಿದ್ಯೋ ಅದು ನಿಜ ಕೂಡ. ಅದೇ ನಿನ್ನ ಭ್ರಮೆ ಕೂಡ. ಅರ್ಥಾತ್ ಬೃಂದಾವನದ ಗೊಲ್ಲ, ದನ ಮೇಸೋ ಗೊಲ್ಲ, ಗೋಪಿಯರ ಮುದ್ದಿನ ಪೋರ, ಯಶೋದೆ ಅಮ್ಮನ ಕುಮಾರ, ಅದು ನಾನೇನೆ. ಆದ್ರೆ ನಿನ್ಗಾಗಿ ನಾನ್ ಬೇರೆನೆ ಕಂಸ. ನೋಡು, ನಾನೇ ವಿಷ್ಣುವಿನ ಅವತಾರ. ನಾನೇ ದೇವಕಿ ಅಮ್ಮನ 8ನೇ ಪುತ್ರ. ಕಂಸ, ನನ್ನ ಸರಿಯಾಗಿ ನೋಡು, ಸರಿಯಾಗಿ ನೋಡು ನನ್ನ. ಮತ್ತೆ ಗುರ್ತಿಸು ನಿನ್ನ ಮೃತ್ಯುನ. ಜೋರಾದ ಚಪ್ಪಾಳೆ. ಶ್ರೀಕೃಷ್ಣನೇ ನಮ್ಮ ಮುಂದೆ ಬಂದಾಗಿದೆ. ಅದ್ಭುತವಾದ ಕಲೆ ನಮ್ಮ ಮಕ್ಕಳಲ್ಲಿ ಅಡಗಿದೆ. Samuel.